ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತಿಗೆ 11 ಡೇಸಲ್ಲಿ ನಾನು ಇವತ್ತು ವೆಯ್ಟ್ ಲಾಸ್ ಮಾಡೋ ಜರ್ನಿನ ಅಪ್ಲೋಡ್ ಮಾಡ್ತಾಯಿದ್ದೀನಿ. ವೀಡಿಯೋನ ತುಂಬ ಬ್ಯುಸಿ ಇರೋ ಕಾರಣ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗ್ತಾರಲ್ಲ. ಈಗ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ರಾಯನ್ನ ಕರ್ಕೊಂಡು ಸೂರ್ಯನಿಗೆ ನಮಸ್ಕಾರ ಮಾಡಿ, ಹಾಗೆ ನನ್ನ ಕರಿಯ ಬಿಳಿಯ ಫ್ರೆಂಡು ಇವ್ರಿಗೂ ಬಾಳೆಹಣ್ಣನ್ನು ಕೊಟ್ಟು ನಾನೀಗ ವಾಕ್ ಹೋಗ್ತಾಯಿದ್ದೀನಿ. ಅಲ್ಲಿಂದ ಬಂದು ರಾಯನ್ಗೆ ಮತ್ತು ಕರೀನ್ಗೆ ಹಾಲು ಹಾಕಿ ನಾನು ಯಥಾ ಪ್ರಕಾರ ಎಕ್ಸಸೈಸ್ ಮಾಡ್ತೀನಿ. ಬನ್ನಿ, ಇವಾಗ ನಮ್ಮ ಮನೆಗೆ ಬಂದೆ. ವಾಕ್ ಮಾಡೋದ್ರಿಂದ ಮೈಂಡ್ ಫ್ರೆಶ್ ಆಗುತ್ತೆ, ಮತ್ತು ಏನೋ ಒಂದು ದೈನಂದಿನ ಚಟುವಟಿಕೆಗಳು ನಮಗೆ ತುಂಬ ಹೆಲ್ತಿಯಾಗಿರೋದಕ್ಕೆ, ತುಂಬ ಉತ್ಸಾಹದಿಂದ ಜೀವನ ಮಾಡೋದಕ್ಕೆ, ಮತ್ತು ಆ ದಿನ ಎಲ್ಲ ತುಂಬ ಖುಷಿಯಾಗಿರ್ಬೋದು. ಹಾಗಾಗಿ ಬಂದು ಮನೆಗೆ ಒಂದು ಯೋಗ ಮಾಡ್ತಾ ಒಂದು ಒಳ್ಳೆ ಡ್ರಿಂಕ್ಸ್ನ ಕುಡಿಯೋಣ ಅಂದ್ಬಿಟ್ಟು ಇಟ್ಟಿದ್ದೀನಿ. ಯಥಾ ಪ್ರಕಾರ ನಾನು ಈ ವಿಡಿಯೋದಲ್ಲಿ ಹಾಕಿದ್ದೀನಿ. ಒಂದು ಗ್ಲಾಸ್ಗೆ ನಾವು ತುಂಬ ಬರೀ ಪ್ಲೇನ್ ನೀರು ಕುಡಿಯೋದ್ರಿಂದ ಅದಕ್ಕೆ ನಾವು ಸ್ವಲ್ಪ ಜೀರಿಗೆ ಮತ್ತು ಶುಂಠಿ, ಚಕ್ಕೆ ಆ ಥರ ಎಲ್ಲ ಸೇರಿಸಿ ಕುಡಿದ್ರೆ ಒಂದು ಒಳ್ಳೆ ಟೀ, ಒಳ್ಳೆ ಕಾಫಿ ಆಗುತ್ತೆ. ಮಾರ್ನಿಂಗಲ್ಲಿ ನಾವು ಹೆಲ್ದಿ ಫುಡ್ನ ತಿನ್ನೋದು ಈ ಥರ ಎಲ್ಲ ಮಾಡಬೇಕು. ನಾನು ಈಗ ಎಕ್ಸಸೈಸ್ ಮಾಡ್ತಾಯಿದ್ದೀನಿ. ಈ ಒಂದು ಎಕ್ಸಸೈಜು ನನ್ನ ಬಾಡಿಗೆ ತುಂಬ ಖುಷಿನ ಕೊಡ್ತಾಯಿದೆ. ಅದಕ್ಕೆ ನಾನು ನಿಮಗೂ ಸಹ ತೋರಿಸ್ತಾ ಇದ್ದೀನಿ. ಫ್ರೆಂಡ್, ನಾನು ದಪ್ಪ ಇದ್ದೀನಿ, ನಾನು ಹುಟ್ಟಿನಿಂದನೂ ದಪ್ಪ ಇದ್ದೀನಿ, ನಾನು ಹೇಗೆ ಸಣ್ಣ ಆಗ್ತೀನಿ ಅಂತ ನಾನೇ ಇಮೇಜ್ ಇಟ್ಕೊಬಿಟ್ಟಿದ್ದೆ. ಅದು ಅಲ್ಲದೆ ನನಗೊಂದು ಕಮೆಂಟ್ ಇದೆ, ರೈಸ್ ಬಿಟ್ಟು ನನ್ನ ಕೈಲಿ ಇರೋಕ್ಕಾಗಲ್ಲ ಅಂದ್ಬಿಟ್ಟು. ಅನ್ನ ಅಂತೂ ಸ್ವಲ್ಪ ತಿನ್ನಲೇಬೇಕು. ಆದ್ದರಿಂದ ನಾನು ಮಧ್ಯಾಹ್ನ ತಿನ್ನೋಣ ಅಂತ ಇಟ್ಕೊಂಡಿದ್ದೀನಿ. ಈಗ ಹೆಲ್ದಿ, ನನಗಂತೂ ತುಂಬ ಇಷ್ಟವಾದ ಕಾಫಿ ಟೀಗೆ ಬದಲು ಇದನ್ನು ಕುಡೀರಿ. ಸ್ವಲ್ಪ ಅರಿಶಿನ ಹಾಕಿ ಕುಡಿತಾ ಇದ್ದರೆ ಸಖತ್ತಾಗಿರುತ್ತೆ, ಸಿಪ್ ಬೈ ಸಿಪ್ಪು. ಈಗ ಅಕ್ಕಿ ರೊಟ್ಟಿ ಮಾಡ್ಕೊಂಡು ನಾನು ಡ್ಯೂಟಿಗೆ ಹೊರಟೆ. ಪಾಪು ಮಲಗಿದ್ದಾಳೆ, ರಾಜುನು ಡ್ಯೂಟಿಗೆ ಹೋಗಬೇಕು. ನನ್ನ ರಾಜುಗೆ ಒಂದು ಒಳ್ಳೆಯ ಜಾಬ್ ಆಗಿದೆ, ಅದನ್ನು ನಾನೆಲ್ಲ ಶೇರ್ ಮಾಡ್ತೀನಿ. ಅಲ್ಲಿಂದಿನ ವಿಡಿಯೋ ನೋಡಿ.